ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಡಯಾಬಿಟಿಸ್ ಕುರಿತಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ವಿನೋದ್ ಡಾಗೆ ಅವರಿದ್ದಾರೆ, ಹಾಗೆ ಮಂಜುಶ್ರೀ ಅವರಿದ್ದಾರೆ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಭ್ರಾಮರಿ ಪ್ರಾಣಾಯಾಮ. ಎರಡೂ ಕೈಗಳನ್ನ ಮುಂದ್ಗಡೆ ತಗೊಂಬನ್ನಿ, ಬರಡನ್ನು ತೋರಿಸಿ. ಎಸ್, ಈಗ ಬರಡೆ ಎಲ್ಲೆಲ್ಲಿ ಇಟ್ಕೋಬೇಕನ್ನ ನೋಡಿ ಸರಿಯಾಗಿ. ಈಗ ಹೆಬ್ಬಳನ್ನು ಏನು ಮಾಡಬೇಕು, ಕಿವಿಯ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಈಗ ಇಂಡೆಕ್ಸ್ ಫಿಂಗರನ್ನು ಏನು ಮಾಡಬೇಕು, ಕಣ್ಣಿನ ಮೇಲೆ, ಕಣ್ಣು ಮುಚ್ಚಬೇಕು, ಕಣ್ಣಿನ ಮೇಲೆ ತಗೋಬೇಕು. ನಿಮ್ಮ ಮಧ್ಯದ ಬೆರಳು ನಿಮ್ಮ ನಾಸ್ಟ್ರಿಲ್ಸ್ ಪಕ್ಕದಲ್ಲಿ, ಅಂದರೆ ಮೂಗಿನ ಹೊರಡೆಯ ಪಕ್ಕದಲ್ಲಿ, ತುಟಿ ಮೇಲೆ ಉಂಗರ ಬೆರಳು, ತುಟಿ ತಳಗಡೆ ನಿಮ್ಮ ಸಣ್ಣ ಬೆರಳು. ಈ ರೀತಿ ನೀವು ಏನು ಮಾಡ್ಬೇಕಂತಂದ್ರೆ ಹಿಡ್ಕೋಬೇಕು. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಸ್ಟಾರ್ಟ್ ಮಾಡಿ. ಚೆನ್ನಾಗಿ ಜೋರಾಗಿ ಅದು ಸೌಂಡ್ ಬರಬೇಕು, ವೈಬ್ರೇಟ್ ಆಗ್ತಬೇಕು. ಅದು ಈ ಅಭ್ಯಾಸ ಹೆಂಗಿದೆ ಅಂತಂದರೆ ನೀವು ಮಾಡಬೇಕಾದಾಗ ಬ್ರೈನಲ್ಲಿ ಕೂಡ ವೈಬ್ರೇಟ್ ಆಗಬೇಕು. ಆ ರೀತಿ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಸರಿಯಾಗಿ ಮಾಡಿ. ಮತ್ತೆ ದೀರ್ಘವಾಗಿ ಉಸಿರನ್ನ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಅಲ್ಲಿ ನೀವು ಕಣ್ಣು ಮುಚ್ಚಿರ್ತೀರಲ್ಲ, ಒಳಗಡೆ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ವೈಬ್ರೇಷನ್ಸ್ ಆಗ್ತಾ ಇರ್ತವೆ, ಕೆಲವೊಂದಿಷ್ಟು ಒಂದು ಸೌಂಡ್ಸ್ ಕೇಳ್ತವೆ, ಮೈನ್ಯೂಟ್ ಸೌಂಡ್ಸ್ ಕೇಳಿಸ್ತಾ ಇರ್ತವೆ. ನೀವು ಏನು ಮಾಡಬೇಕಂದ್ರೆ ನಿಮ್ಮ ಚಿತ್ತವನ್ನು ಅಲ್ಲಿ ಹರಿಸ್ತಾ ಹೋಗಬೇಕು. ಆ ಹರಿಸ್ತಾ ಹೋದಾಗೆ ನಿಮ್ಗೆ ಏನಾಗುತ್ತೆ, ಚಿತ್ತ ವಿಶ್ರಾಂತಿಗೊಳ್ತದೆ. ಹಾಗಾಗಿ ನಿಮ್ಮ ವಿಶ್ರಾಂತಿಗೊಂಡಾಗ ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸು ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಮತ್ತೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಇದೇ ರೀತಿ ಭ್ರಾಮರಿ ಅಭ್ಯಾಸವನ್ನು 5 ಬಾರಿ ನೀವೇನು ಮಾಡಬೇಕಂದ್ರೆ ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ. ಎಸ್, ನಿಧಾನವಾಗಿ 5 ಬಾರಿ ಆದ ತಕ್ಷಣ ನಿಧಾನವಾಗಿ ಕೈಗಳನ್ನು ಮೊಣಕಾಲ ಮೇಲೆ ತೊಗೊಂಬನ್ನಿ, ನಿಧಾನವಾಗಿ ಎಸ್. ಈಗ ನಾರ್ಮಲ್ ಆಗಿ ಉಸಿರಾಡಿ. ಟೇಕ್ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರಾಟದ ಕಡೆ ಗಮನ ಕೊಡಿ. ಈಗ ತದಾಗಿ ಮುದ್ರವನ್ನು ಮಾಡೋಣ. ಬಹಳ ಉಪಯುಕ್ತಕಾರಿಯಾಗಿದೆ ಡಯಾಬಿಟೀಸಿಗೆ. ಕಾಲನ್ನು ಸ್ಟ್ರೆಚ್ ಮಾಡಿ ಶವಾಸನಕ್ಕೆ ಬನ್ನಿ. ನಿಧಾನವಾಗಿ ಸೈಡ್ ಹೊರಳಿ ಶವಾಸನಕ್ಕೆ ಬನ್ನಿ. ಅವಸರ ಮಾಡಬಾರ್ದು. ಈಗ 2 ಕಾಲುಗಳನ್ನು ಕೂಡಿಸಿ ಕಾಲನ್ನು ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ 2 ಫೋಲ್ಡ್ ಮಾಡಿ, ಕಾಲನ್ನು ಅಗಲ ಮಾಡಿ ಸ್ವಲ್ಪ. ಎಸ್, ಈಗ ಇಟ್ಕೋಬೇಕು. ಈಗ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಟ್ಟು ಏನು ಮಾಡ್ಬೇಕಂತಂದರೆ, ಈಗ ನಾವು ಕೆರೆಗಳನ್ನು ನೋಡಿರ್ತೀವಿ. ಹೆಂಗೆ ಕೆರೆ ಇರ್ತದೆ, ಗುಂಡಗೆ ಈ ರೀತಿ ಇರ್ತದೆ ಕೆರೆ. ಮಧ್ಯದಲ್ಲಿ ಏನಿರ್ತದೆ, ನೀರು ನಿಂತಿರ್ತದೆ. ಒಳಗಡೆ ಹಿಂಗೆ ತಳಗಡೆ ಇರ್ತದೆ ಕೆರೆ ಭಾಗ. ಆ ರೀತಿ ಆ ಕೆರೆಯ ರೀತಿ ಹೋಲುವ ಹಾಗೆ ನಮ್ಮ ಹೊಟ್ಟೆ ಭಾಗವನ್ನು ಮಾಡಬೇಕಾಗತ್ತೆ. ಇದಕ್ಕೆ ತದಾಗಿ ಮುದ್ರಾ ಅಂತ ಕರೀತಾರೆ. ಎಸ್, ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಒಳಗಡೆ ಕಾಂಟ್ಯಾಕ್ಟ್ ಮಾಡಿ. ಪೂರ್ತಿ ಹೊಟ್ಟೆಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಪೂರ್ತಿ ಒಳಗಡೆ ಹೋಗಬೇಕು. ಹೊಟ್ಟೆ ಒಳಗಡೆ ಹೋಗಲಿ. ಎಸ್, ಈ ರೀತಿ ನೋಡಿ. ಹೊಟ್ಟೆ ಒಳಗಡೆ ಹೋಗಿದೆ. ಇಲ್ಲಿ ನೋಡಿ ಡಿಫ್ರೆನ್ಸ್ ಇದೆ. ಈ ಭಾಗಕ್ಕೂ ಡಿಫ್ರೆನ್ಸ್ ಇದೆ. ಈ ರೀತಿ ಒಳಗಡೆ ಹೋಗಬೇಕಾಗತ್ತೆ. ಈ ರೀತಿ ಒಳಗಡೆ ಹೋದಾಗ ಇದು ತದಾಗಿ ಮುದ್ರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಹೋಲ್ಡ್ ಮಾಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ, ಮತ್ತೆ ಉಸಿರು ಬಿಟ್ಟು ಹೋಲ್ಡ್ ಮಾಡಿ. ಕಣ್ಣು ಮುಚ್ಚಿ ಸರಿಯಾಗಿ ಮಾಡಿ. ಒಳಗಡೆ ಹೋಲ್ಡ್ ಮಾಡಿ ಸರಿಯಾಗಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ, ಮತ್ತೆ ಉಸಿರು ಬಿಡ್ತಾ ಹೋಲ್ಡ್ ಮಾಡಿ. ಇದೇ ರೀತಿ ಏನು ಮಾಡಬೇಕಂತಂದರೆ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇನ್ನೊಂದು ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಹೋಲ್ಡ್ ಮಾಡಿ ಒಳಗಡೆ. ನೈಸ್, ವೆರಿ ನೈಸ್. ನೋಡಿ, ಇಲ್ಲಿ ತದಾಗಿ ಮುದ್ರೆ ಎಷ್ಟು ಚೆನ್ನಾಗಿ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಸರಿಯಾಗಿ ಮಾಡಿದ್ದಾರೆ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ, ಮತ್ತೆ ಉಸಿರನ್ನು ಬಿಡ್ತಾ ಒಳಗಡೆ ಕಾಂಟ್ಯಾಕ್ಟ್ ಮಾಡಿ. ವೆರಿ ನೈಸ್. ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಎಸ್, ನಾರ್ಮಲ್ ಬ್ರೀದಿಂಗ್ ಮಾಡಿ. ಈಗ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ. 2 ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ಎಸ್, ಹೀಗೆ
ಸ್ಟ್ರೆಚ್ ಮಾಡಿ ತದಾಗಿ ಮುದ್ರವನ್ನು ಮಾಡಬೇಕಾಗುತ್ತೆ. ನಾರ್ಮಲ್ ಬ್ರೀದಿಂಗ್ ಮಾಡಿ. ಟೇಕ್ ಡೀಪ್ ಇನ್ಹೇಲ್, ಎಕ್ಸೇಲ್. ಎಸ್, ಈಗ ಮೆಡಿಟೇಷನ್ ಮಾಡೋಣ, ಧ್ಯಾನವನ್ನು ಮಾಡೋಣ. ನಿಧಾನವಾಗಿ ಕಾಲನ್ನು ಕೂಡಿಸಿ ಕೈಯನ್ನು ಪಕ್ಕಕ್ಕೆ ತೊಗೊಂಬನ್ನಿ. ಬಲಗೈ ಮೇಲ್ಗಡೆ ಎದ್ದು ಕೂತ್ಕೊಳ್ಳಿ ಸರಿಯಾಗಿ. ಮತ್ತು ಸುಖಾಸನದಲ್ಲಿ ಹೇಗಂತಂತಂದರೆ ನಿಮ್ಮ ಬಾಡಿ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಂತಿಲ್ಲ. ನಿಮ್ಮ ಬಾಡಿ ಯಾಕಂದರೆ ಎಲ್ಲರೂ ಪ್ರತಿಯೊಂದು ಬಾಡಿ ಡಿಫ್ರೆಂಟ್ ಆಗಿರ್ತದೆ. ಸೊ ನಿಮಗೆ ಹೇಗೆ ಬರ್ತದಲ್ಲ ಅಂದರೆ ನಿಮ್ಮ ಬಾಡಿಗೆ ಯಾವುದು ಅಡ್ಜಸ್ಟ್ ಆಗುತ್ತಲ್ಲ ಆ ರೀತಿ ಯೋಗ ಚಿಕಿತ್ಸಕರು ಮಾಡಿಸ್ತಾರೆ. ನಿಮ್ಮ ಬಾಡಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತಲ್ಲ ಆ ರೀತಿ ಮಾಡಿಸ್ತಾರೆ. ಅದಕ್ಕಾಗಿ ಯೋಗ ಚಿಕಿತ್ಸಕರ ಹತ್ರ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮಸಾಜ್ ಮಾಡ್ತೀರಿ. ಈಗ ನೀವಾಗೇ ಮಸಾಜ್ ಮಾಡ್ಕೊಂಡ್ರೆ ಎಷ್ಟು ಎಫೆಕ್ಟ್ ಇರ್ತದೆ, ಇನ್ನೊಬ್ಬರು ಮಸಾಜ್ ಮಾಡಿದರೆ ಎಷ್ಟು ಎಫೆಕ್ಟ್ ಆಗುತ್ತೆ, ಇನ್ನೊಬ್ಬರು ಮಸಾಜ್ ಮಾಡಿದಾಗ ನಿಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಹಾಗೆ ಯೋಗ ಚಿಕಿತ್ಸಕರ ಹತ್ರ ಹೋಗಿ ನೀವು ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚು ನಿಮ್ಗೆ ಎಫೆಕ್ಟ್ ಆಗುತ್ತೆ. ಈಗ ಏನನ್ನು ಮಾಡ್ಬೇಕಂತಂದರೆ ಸೋಹಂ, ಟೇಕ್ ಡೀಪ್ ಇನ್ಹೇಲ್. ಸೊ ಏನು ಮಾಡ್ಬೇಕಂತಂದ್ರೆ ಈ ಆಸನದಲ್ಲಿ ಕುತ್ಕೋಬೇಕು. ಸುಖಾಸನದಲ್ಲಿ ಚಿನ್ಮುದ್ರೆಯಲ್ಲಿ ಡೀಪಾಗಿ ಇನ್ಹೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು. ಸೊ ಉಸಿರು ತಗೋಬೇಕಂದ್ರೆ ಅಂದರೆ 21,600 ಸತಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ದಿನಕ್ಕೆ ಉಸಿರಾಡಿಸ್ತೀವಿ. ಈಗಲ್ಲ, ನಮ್ಮ ಪೂರ್ವಜ ಯೋಗಿಗಳೇ ಹೇಳಿದ್ದಾರೆ. ಇವಾಗ ಫಿಸಿಯಾಲಜಿ ಎಲ್ಲದರಲ್ಲಿ ಏನಂತಾರೆ 15 ಸತ ಉಸಿರಾಡಿಸ್ತಾರೆ ಅಂತ ಹೇಳ್ತಾರೆ. ಅವಾಗಲೇ ಎಷ್ಟೋ ವರ್ಷಗಳ ಪೂರ್ವದಲ್ಲೇ ನಮ್ಮ ಭಾರತದಲ್ಲಿ ಯೋಗಿಗಳು ಹೇಳಿದ್ದಾರೆ ಈ ಮಾತನ್ನು. ದೀರ್ಘವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರು ಹೊರಗಾಗ್ತಾ ಬರಬೇಕು. ಇಲ್ಲಿ ಉಸಿರು ತೊಗೋಬೇಕಾದ್ರೆ ಸೋ ಅಂತ ತೊಗೋಬೇಕು. ಅದನ್ನು ನಾವು ಏನು ಮಾಡಿರ್ತೀವಿ ಅಂತಂದರೆ ಅನ್ಕಾನ್ಷಿಯಸ್ನೆಸ್ಲಿ ಆಗಿ ಬ್ರೀತ್ ಮಾಡ್ತಿರ್ತೀವಿ. ಕಾನ್ಷಿಯಸ್ನೆಸ್ ಆಗಿ ಬ್ರೀತ್ ಮಾಡುವಂಥದ್ದು. ಆ ಸೋ ಅಂತಕ್ಕಂಥ ಅಕ್ಷರ ಮೇಲೆ ಉಸಿರು ತಗೊಳ್ಳುವಂಥದ್ದು. ಹಮ್ ಅಂತಕ್ಕಂಥ ಮೇಲೆ ಅಕ್ಷರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಉಸಿರನ್ನು ಹೊರಗಡೆ ಹಾಕುವಂಥದ್ದು. ತುಂಬ ಉಪಯುಕ್ತಕಾರಿಯಾಗಿದೆ ಇದು. ಸರಿಯಾಗಿ ಮಾಡಬೇಕು ಈ ರೀತಿ. ಸೋ ಹಮ್ ಅಂತಂದರೆ ಒಂದಾಯಿತು. ಆ ರೀತಿ ನೀವೊಂದು 12 ಬಾರಿ ಇದನ್ನು ಅಭ್ಯಾಸವನ್ನು ಮಾಡಬಹುದಾಗಿದೆ. ಈಗ ಮುಂದಿನ ಅಭ್ಯಾಸ ಗಾಯತ್ರಿ ಮಂತ್ರ. ಎಸ್, ಕಣ್ಮುಚ್ಚಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಕೊನೆಯ ಬಾರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಸ್, ಇದೇ ರೀತಿ ನೀವು ಏನು ಮಾಡ್ಕೋಬೋದು ಅಂತಂದರೆ ಗಾಯತ್ರಿ ಮಂತ್ರವನ್ನು 12 ಬಾರಿ, 51 ಬಾರಿ ಅಥವಾ 108 ಬಾರಿ ಕೂಡ ನೀವು ಗಾಯತ್ರಿ ಮಂತ್ರವನ್ನು ಜಪಿಸ್ಬೋದು. ಆದರೆ ಸರಿಯಾಗಿ ಜಪಿಸ್ಬೇಕು. ಎಲ್ಲಿ ಉಸಿರು ತೊಗೋಬೇಕು, ಎಲ್ಲಿ ಉಸಿರು ಬಿಡಬೇಕು, ಯಾವ ರೀತಿ ಆ ಮಂತ್ರವನ್ನು ಚಾಂಟನ್ನು ಮಾಡಬೇಕಂತಕ್ಕಂಥದ್ದನ್ನು ನೀವು ತಿಳ್ಕೊಂಡು ಮಾಡಬೇಕಾಗತ್ತೆ. ಹಾಗೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಈ ರೀತಿ ಮಾಡಿದರೆ ನಿಮಗೆ ಎಫೆಕ್ಟ್ ಸಿಗಲ್ಲ. ಸರಿಯಾಗಿ ಮಾಡಬೇಕಾಗತ್ತೆ. ಈಗ ಕೈಯನ್ನು ರಿಲೀಸ್ ಮಾಡಿ, ಕಾಲುಗಳನ್ನ ಸ್ಟ್ರೆಚ್ ಮಾಡಿ ಶವಾಸನಕ್ಕೆ ಬನ್ನಿ. ಇಷ್ಟೆಲ್ಲ ಅಭ್ಯಾಸಗಳನ್ನು ಮಾಡಿದ್ದೀರಾ. ಈಗ ಶವಾಸನ ಮಾಡಬೇಕಾಗತ್ತೆ. ಶವಾಸನ ಮಾಡಿದಾಗ ಏನಾಗುತ್ತೆ, ಸಂಪೂರ್ಣ ನಿಮ್ಮ ದೇಹ ರಿಲ್ಯಾಕ್ಸ್ ಆಗುತ್ತೆ. ಕಾಲುಗಳ ಫ್ರೀಯಾಗಿ ಬಿಡಿ, ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ತಲೆ ಈಗ ಶವಾಸನ ಮಾಡ್ತಾ ಇದ್ದಾರೆ. ಇದೇ ರೀತಿ ಕಾಲುಗಳನ್ನು ಅಗಲಿಸಿ, ಕೈಯನ್ನು ಸೈಡಲ್ಲಿ ಅಗಲಿಸಿ, ಕಣ್ಣು ಮುಚ್ಚಿ ಉಸಿರಾಡಿಸ್ತಾ ಬರಬೇಕು. ಇದೇ ರೀತಿ ಏನು ಮಾಡಬೇಕಂತಂದರೆ ಲಾಸ್ಟಿಗೆ ಫೈನಲಿ ಎಲ್ಲ ಆಸನಗಳ ಅಥವಾ ಪ್ರಾಣಾಯಾಮ ಧ್ಯಾನವನ್ನು ಮುಗಿಸಿ ಲಾಸ್ಟಲ್ಲಿ ಶವಾಸನ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇದನ್ನು ನೀವು ಒಂದು 10 ನಿಮಿಷಗಳ ಕಾಲ ಮಾಡಿ ಒಳ್ಳೆಯ ನಿಮಗೆ ರಿಸಲ್ಟ್ ಸಿಗುತ್ತೆ. 10 ನಿಮಿಷ ಆದ ತಕ್ಷಣ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ಪಕ್ಕದಲ್ಲಿ ತೊಗೊಂಬನ್ನಿ. ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ. ಬಲಗೈ ಮೇಲ್ಗಡೆ ತೊಗೊಂಬನ್ನಿ, ಬಲಗಡೆ ತಿರುಗಿ ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ನಿಧಾನವಾಗಿ ಎದ್ದು ಕೂತ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟೀಸ್ ಅಂದರೆ ಶುಗರ್, ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಲ್ಲ, ಆ ಕಾಯಿಲೆಗೆ ಯಾವೆಲ್ಲ ಯೋಗಾಭ್ಯಾಸವನ್ನು ಮಾಡಬೇಕಂತ ನೋಡಿದ್ರಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.